ಸೀರೀಸ್ ಅಲ್ಲಿ ನಾವು ಸ್ಟಾಟಿವ್ ವರ್ಬ್ಸ್ ಅಂತ ಒಂದು ವರ್ಬ್ ಕ್ಯಾಟಗರಿ ಓದೋಣ. ಆ ವರ್ಬ್ ಕ್ಯಾಟಗರಿಯಲ್ಲಿ ಪೊಸೆಷನ್ ಮತ್ತೆ ಮೆಜರ್ಮೆಂಟ್ ವರ್ಬ್ಸ್, ಈ ವರ್ಬ್ಸ್ ನಾವು ಓದೋಣ. ಇವಂದ್ರೆ ಏನು, ಎಲ್ಲಿ ಎಲ್ಲಿ ಉಪಯೋಗಿಸ್ತೀವಿ ನಾವು, ಹಾಗೂ ನಮ್ಮ ಮಾತುಗಳಲ್ಲಿ ಅದನ್ನು ಹೇಗೆ ಉಪಯೋಗಿಸ್ಬೇಕಂತ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತೋದನ್ನ ನೀವು ಮರಿಬೇಡಿ. ನಾವು ಹೀಗೆ ನಿಮ್ಗೋಸ್ಕರ ನಾವು ವಿಡಿಯೋಸ್ ಬೇರೆ ಬೇರೆ ವಿಡಿಯೋಸ್ ತಗೊಂಡ್ಬರ್ತೀವಿ, ಮತ್ತೆ ನಿಮ್ಗೆ ನಿಮ್ಮ ಇಂಗ್ಲಿಷ್ ಇಂಪ್ರೂವ್ಮೆಂಟ್ಗೆ ನಾವು ಹೆಲ್ಪ್ ಮಾಡ್ತೀವಿ. ಪೊಸೆಷನ್ ಅಂಡ್ ಮೆಜರ್ಮೆಂಟ್ ಅಂದ್ರೆ ಹೂಡಿಕೆ ಮತ್ತೆ ಅಳತೆಗಳು. ಸೊ ಇದರಲ್ಲಿ ಏನೇನ್ ಬರುತ್ತೆ? ಟೈಪ್ಸ್ ಆಫ್ ಪೊಸೆಷನ್ ಅಂಡ್ ಮೆಜರ್ಮೆಂಟ್ ವರ್ಬ್ಸ್ ಯಾವ್ದ್ಯಾವ್ದು ನೋಡಿ. ಹ್ಯಾವ್, ಬಿಲಾಂಗ್, ಕನ್ಸಿಸ್ಟ್, ಕಂಟೈನ್, ಕಾಸ್ಟ್, ಡಿಪೆಂಡ್, ಫಿಟ್, ಇನ್ಕ್ಲೂಡ್, ಇನ್ವಾಲ್ವ್, ಮೆಷರ್, ಓನ್, ಪೊಸೆಸ್, ವೇ, ಇವೆಲ್ಲ ಪೊಸೆಷನ್ ವರ್ಬ್ಸ್. ಸೊ ಪೊಸೆಷನ್ ಮೆಜರ್ಮೆಂಟ್ ವರ್ಬ್ಸ್ ಅಲ್ಲಿ ಒನ್ ಬೈ ಒನ್ ಓದೋಣ ಬನ್ನಿ. ಹ್ಯಾವ್ ಅಂದ್ರೆ ಇದೆ. ಐ ಹ್ಯಾವ್ ಪೆನ್, ಐ ಹ್ಯಾವ್ ಬುಕ್, ಐ ಹ್ಯಾವ್ ಹೌಸ್, ಐ ಹ್ಯಾವ್ ಕ್ಲಾಸ್, ಐ ಹ್ಯಾವ್ ಗುಡ್ ಹೆಲ್ತ್. ಅದರ ಕನ್ನಡ ಮೀನಿಂಗ್ ಏನು? ನನ್ನ ಹತ್ರ ಪೆನ್ ಇದೆ, ನನ್ನ ಹತ್ರ ಬುಕ್ ಇದೆ, ನನ್ನ ಹತ್ರ ಮನೆ ಇದೆ, ನನಗೆ ಇವಾಗ ಕ್ಲಾಸ್ ಇದೆ, ನನಗೆ ಒಳ್ಳೆ ಹೆಲ್ತ್ ಇದೆ. ಈಗ ಯಾವ ಟೈಪ್ ಕ್ವಶನ್ಸ್ಗೆ ಈ ಟೈಪ್ ಆನ್ಸರ್ಸ್ ಹೇಳಬೇಕು ಅಂತ ನಾವು ಕಲಿಯೋಣ ಬನ್ನಿ. ಯಾವಾಗ ಕ್ವಶನ್ ಡೂ ಅನ್ನೋ ವರ್ಡಿಂದ ಶುರು ಆಗತ್ತೆ, ಆವಾಗ ನಾವು ಹೇಗೆ ಕ್ವಶನ್ಗೆ ಆನ್ಸರ್ ಮಾಡಬೇಕು ಮತ್ತೆ ಕ್ವಶನ್ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಕಲಿಸ್ತೀನಿ ಬನ್ನಿ. ನೋಡಿ, ಇದರಲ್ಲಿ ಡೂ ಯು ಹ್ಯಾವ್ ಪೆನ್ ಅಂದ್ರೆ ಇದೆ ಅಂದ್ರೆ ಎಸ್ ಐ ಡೂ ಹ್ಯಾವ್ ಪೆನ್, ಇಲ್ಲ ಅಂದ್ರೆ ನೋ ಐ ಡೋಂಟ್ ಹ್ಯಾವ್ ಪೆನ್. ಹಾಗೆ ಡು ಯು ಹ್ಯಾವ್ ಹೌಸ್ ಅಂದ್ರೆ ಎಸ್ ಐ ಡೂ ಹ್ಯಾವ್ ಹೌಸ್, ಇಲ್ಲ ಅಂದ್ರೆ ನೋ ಐ ಡೋಂಟ್ ಹ್ಯಾವ್ ಹೌಸ್. ಈ ಪೊಸೆಷನ್ ಅಂದ್ರೆ ಗೊತ್ತಿರಬೇಕು, ನನ್ನ ಹತ್ರ ಏನಿದೆ ನನ್ನ ಹತ್ರ ಏನಿಲ್ಲ ಅಂತ ಹೇಳೋದಕ್ಕೆ ಹ್ಯಾವ್ ಅಂತ ಉಪಯೋಗಿಸ್ತೀವಿ. ಅಲ್ಲಿ ಹ್ಯಾವ್ ಅನ್ನೋದು ಆಕ್ಷನ್ ವರ್ಬ್ ಅಲ್ಲ, ಅದು ಬರೀ ನಮ್ಮ ಹತ್ರ ಇದೆ ನಮ್ಮ ಹತ್ರ ಇಲ್ಲ ಅಂತ ಹೇಳೋದನ್ನೇ ಹ್ಯಾವ್ ಅಂತ ಹೇಳೋದು. ಓಕೆ, ಸೊ ಇದು ಅರ್ಥ ಆಯ್ತಾ? ಈ ಕ್ವಶನ್ಗೆ ಆನ್ಸರ್ ಮಾಡಿ. ಡೂ ಯು ಹ್ಯಾವ್ ಕ್ಲಾಸ್, ಇದನ್ನ ಹೇಗೆ ಹೇಳ್ತೀರಾ? ಇದನ್ನ ಆನ್ಸರ್ ಬರ್ಕೊಳ್ಳಿ ನಿಮ್ಮ ಬುಕ್ ಅಲ್ಲಿ. ಇವಾಗ ನೆಕ್ಸ್ಟ್ ವರ್ಬಿಗೆ ಹೋಗೋಣ ಬನ್ನಿ. ಬಿಲಾಂಗ್ ಅಂದ್ರೆ ಸೇರಿದೆ. ಎಕ್ಸಾಂಪಲ್ಸ್ ನೋಡೋಣ ಬನ್ನಿ. ದಿಸ್ ಹೌಸ್ ಬಿಲಾಂಗ್ಸ್ ಟು ಮೈ ಪೇರೆಂಟ್ಸ್, ಈ ಮನೆ ನನ್ನ ಪೇರೆಂಟ್ಸ್ಗೆ ಸೇರಿರೋದು. ದಿಸ್ ಬ್ಯಾಗ್ ಬಿಲಾಂಗ್ಸ್ ಟು ಮೀ, ಈ ಬ್ಯಾಗ್ ನನಗೆ ಸೇರಿದ್ದು. ಐ ಬಿಲಾಂಗ್ ಟು ಕೂರ್ಗ್, ನಾನು ಕೂರ್ಗಿಗೆ ಸೇರಿದವನು. ದಿಸ್ ಬುಕ್ ಬಿಲಾಂಗ್ಸ್ ಟು ಮೀ, ಈ ಪುಸ್ತಕ ನನ್ನದು ನನಗೆ ಸೇರಿದ್ದು. ದಿಸ್ ಆಬ್ಜೆಕ್ಟ್ ಅಥವಾ ವಸ್ತು ಬಿಲಾಂಗ್ಸ್ ಟು ಮೀ, ಈ ವಸ್ತು ನನಗೆ ಸೇರಿದ್ದು. ದ ಜಾಬ್ ಬಿಲಾಂಗ್ಸ್ ಟು ಮೀ, ಈ ಜಾಬ್ ನನಗೆ ಸೇರಿದ್ದು. ಸೊ ಇದನ್ನೆಲ್ಲ ಬಿಲಾಂಗ್ ಅಂದ್ರೆ ಸೇರಿದ್ದು. ಈ ಸೇರಿದ ಪದ ಯಾವ ಯಾವ ಕ್ವಶನ್ಗಳಿಗೆ ಈ ತರ ಉತ್ತರ ಕೊಡಬೇಕು ಅಂತ ನೋಡೋಣ ಬನ್ನಿ. ಕ್ವಶನ್ ಟೈಪ್ ನೋಡಿ. ಹೂಸ್ ಹೌಸ್ ಇಸ್ ದಿಸ್, ಯಾರಿಗೆ ಈ ಮನೆ ಸೇರಿದ್ದು. ಟು ಹೂಮ್ ದಿಸ್ ಹೌಸ್ ಬಿಲಾಂಗ್ಸ್, ಅದೇ ಸೇಮ್ ಮೀನಿಂಗ್, ಯಾರಿಗೆ ಈ ಮನೆ ಸೇರಿದ್ದು. ಈ ಕ್ವಶನ್ಗೆ ಆನ್ಸರ್ ಹೇಗೆ ಹೇಳ್ತೀರಾ? ದಿಸ್ ಹೌಸ್ ಬಿಲಾಂಗ್ಸ್ ಟು ಮೈ ಪೇರೆಂಟ್ಸ್. ಯಾವುದೇ ಪದ ಬಿಲಾಂಗ್ಸ್ ಸೇರಿದೆ, ಅವನಿಗೆ ಸೇರಿದೆ, ಇವನಿಗೆ ಸೇರಿದೆ, ನನಗೆ ಸೇರಿದೆ ಅನ್ನೋವಾಗ ಬಿಲಾಂಗ್ಸ್ ಅನ್ನೋ ವರ್ಡ್ ಅನ್ನು ಉಪಯೋಗಿಸಿ ಹೇಳಬೇಕು ಆಗತ್ತೆ. ಓಕೆ, ಸೊ ಈ ಕ್ವಶನ್ಗೆ ನೋಡಿ ಉತ್ತರ ಕೊಡಿ, ಬರ್ಕೊಳ್ಳಿ ನಿಮ್ಮ ಪುಸ್ತಕದಲ್ಲಿ. ನೆಕ್ಸ್ಟ್ ವರ್ಬ್ ಕನ್ಸಿಸ್ಟ್. ಕನ್ಸಿಸ್ಟ್ ಅಂದ್ರೆ ಒಳಗೊಂಡಿದೆ. ಓಕೆ, ಎಕ್ಸಾಂಪಲ್ ನೋಡಿ. ಮೈ ಬಾಡಿ ಈಸ್ ಕನ್ಸಿಸ್ಟ್ ಆಫ್ ಮೆನಿ ಆರ್ಗನ್ಸ್, ನನ್ನ ಬಾಡಿ ತುಂಬಾ ಆರ್ಗನ್ಸ್ ಇಂದ ಒಳಗೊಂಡಿದೆ. ಮೈ ಕೋರ್ಸ್ ಈಸ್ ಕನ್ಸಿಸ್ಟ್ ಆಫ್ ಸೋ ಮೆನಿ ಸಬ್ಜೆಕ್ಟ್ಸ್, ನನ್ನ ಕೋರ್ಸ್ ತುಂಬಾ ಸಬ್ಜೆಕ್ಟ್ಸ್ ಅನ್ನ ಒಳಗೊಂಡಿದೆ. ನನ್ನ ಕಾಲೇಜ್ 10 ಡಿಪಾರ್ಟ್ಮೆಂಟ್ಸ್ ಅನ್ನ ಒಳಗೊಂಡಿದೆ. ನನ್ನ ಬುಕ್ ತುಂಬಾ ಪೇಜಸ್ ಅಥವಾ ಪೇಜಸ್ ಅನ್ನ ಒಳಗೊಂಡಿದೆ. ಸೊ ಯಾವಾಗ ಒಳಗೊಂಡಿದೆ, ಇದು ಒಳಗೊಂಡಿದೆ ಅಂತ ಹೇಳಿದಾಗ ಕನ್ಸಿಸ್ಟ್ ಅನ್ನ ಉಪಯೋಗಿಸ್ತೀವಿ. ಅರ್ಥ ಆಯ್ತಾ? ಸೊ ಇದು ಯಾವ ಪ್ರಶ್ನೆಗೆ ನಾವು ಇದನ್ನ ಹೇಳ್ಬೇಕು ಅಂತ ಬನ್ನಿ ಓದೋಣ. ಈ ಕ್ವೆಶನ್ಸ್ ನೋಡಿ. ವಾಟ್ ಡು ಹೌಸ್ ಕನ್ಸಿಸ್ಟ್ ಆಫ್, ನಿನ್ನ ಹೌಸ್ ನಿನ್ನ ಮನೆ ಯಾವ ಇದರಿಂದ ಒಳಗೊಂಡಿದೆ. ಡಿಸ್ಕ್ರೈಬ್ ಅಬೌಟ್ ಯುವರ್ ಕಾಲೇಜ್, ಈ ನಿನ್ನ ಕಾಲೇಜ್ ಬಗ್ಗೆ ಹೇಳು, ಏನೇನು ಒಳಗೊಂಡಿದೆ ಅದರಲ್ಲಿ. ಟೆಲ್ ಸಮಥಿಂಗ್ ಅಬೌಟ್ ಯುವರ್ ಕೋರ್ಸ್, ನಿನ್ನ ಕೋರ್ಸ್ ಬಗ್ಗೆ ಹೇಳು, ಅದರಲ್ಲಿ ಏನೇನು ಬರುತ್ತೆ, ಏನೇನು ಒಳಗೊಂಡಿದೆ ಅದು ಅನ್ನೋ ಪ್ರಶ್ನೆಗಳಿಗೆ ಈ ಕನ್ಸಿಸ್ಟ್ ನ ಉಪಯೋಗಿಸ್ತೀವಿ ನಾವು. ಓಕೆ, ಈ ಕ್ವಶನ್ಸ್ ಗೆ ಉತ್ತರ ಹೇಗೆ ಬರ್ತೀರಾ? ವಾಟ್ ಡು ಹೌಸ್ ಕನ್ಸಿಸ್ಟ್ ಆಫ್, ಮೈ ಹೌಸ್ ಕನ್ಸಿಸ್ಟ್ ಆಫ್ ಮೆನಿ ರೂಮ್ಸ್. ಡಿಸ್ಕ್ರೈಬ್ ಅಬೌಟ್ ಯುವರ್ ಕಾಲೇಜ್, ಮೈ ಕಾಲೇಜ್ ಕನ್ಸಿಸ್ಟ್ ಆಫ್ ಮೆನಿ ಡಿಪಾರ್ಟ್ಮೆಂಟ್ಸ್. Tell something about your course. My course consists of so many subjects. ಸೊ ಹೀಗೆ ನೀವು ಉತ್ತರ ಕೊಡಬೇಕು ಕನ್ಸಿಸ್ಟ್ ನ ಉಪಯೋಗಿಸಿ. ಸೊ ಇದು ಯಾವ್ದಾದ್ರು ಒಳಗೊಂಡಿದೆ ಅನ್ನೋ ವರ್ಡ್ ಬಂದಾಗ ಹೀಗೆ ಕನ್ಸಿಸ್ಟ್ ಅಂತ ಉಪಯೋಗಿಸಿ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಸ್ ಬರೋದನ್ನ ನೀವೇ ಉತ್ತರ ಕೊಡಿ, ಬುಕ್ಕಲ್ಲಿ ಬರ್ಕೊಳ್ಳಿ. ಓಕೆ, ಈ ಕ್ವಶನ್ಸ್ ನಿಮ್ಮ ಪ್ರಾಕ್ಟೀಸಿಗೆ
ವಾಟ್ ಈಸ್ ಕಿಚನ್ ಕನ್ಸಿಸ್ಟ್ ಆಫ್, ಡಿಸ್ಕ್ರೈಬ್ ಯುವರ್ ಕಿಚನ್, ಟೆಲ್ ಸಮಥಿಂಗ್ ಅಬೌಟ್ ಯುವರ್ ಕಿಚನ್. ಸೊ ಈ ಮೂರಕ್ಕೂ ಒಂದೇ ಟೈಪ್ ಆನ್ಸರ್. ಸೊ ನೀವು ಬರೀರಿ, ನಿಮ್ಮ ಪ್ರಾಕ್ಟೀಸ್ ಆಗತ್ತೆ. ಸೊ ಬನ್ನಿ ನೆಕ್ಸ್ಟ್ ವರ್ಬ್ ನೋಡೋಣ. ಕಂಟೇನ್ ಅಂದ್ರೆ ಒಳಗೊಡ್ಲು, ಅಂದ್ರೆ ಅದ್ರ ಒಳಗಡೆ ಏನೇನ್ ಮಿಕ್ಸ್ ಆಗಿದೆ ಅಂತ ಹೇಳ್ತೀವಲ್ಲ ಅವಾಗ ಕಂಟೇನ್ ಉಪಯೋಗಿಸ್ತೀವಿ. ದ ಮ್ಯಾಂಗೋ ಜ್ಯೂಸ್ ಕಂಟೇನ್ ಶುಗರ್, ಅದರಲ್ಲಿ ಶುಗರ್ ಇದೆ, ಕಂಟೇನ್ ಅಂತ ಹೇಳ್ತೀವಿ. ದ ಸಾಂಬಾರ್ ಕಂಟೇನ್ ಸಾಲ್ಟ್ ಅಂಡ್ ಅದರ್ ವೆಜಿಟೇಬಲ್ಸ್, ಅದರಲ್ಲಿ ಸಾಲ್ಟ್ ಮತ್ತೆ ಬೇರೆ ವೆಜಿಟೇಬಲ್ಸ್ ಇದೆ. ದ ಬಾಕ್ಸ್ ಕಂಟೈನ್ಸ್ ಶುಗರ್, ಈ ಬಾಕ್ಸ್ ಅಲ್ಲಿ ಶುಗರ್ ಇದೆ. ದ ಸಿಲಿಂಡರ್ ಕಂಟೈನ್ಸ್ ಗ್ಯಾಸ್, ಇದರಲ್ಲಿ ಗ್ಯಾಸ್ ಇದೆ, ಇದು ಒಳಗಡೆ ಇದೆ ಅನ್ನಕ್ಕೆ ಅದನ್ನ ಕಂಟೈನ್ ಅಂತ ಉಪಯೋಗಿಸ್ತೀವಿ. ಯಾವ ಟೈಪ್ ಕ್ವಶನ್ಸ್ ಗೆ ಈ ಕಂಟೈನ್ ಅನ್ನ ಉಪಯೋಗಿಸಿ ಆನ್ಸರ್ ಕೊಡಬೇಕು ಅಂತ ಹೇಳೋಣ ಬನ್ನಿ. ಇಂಥ ಕ್ವಶನ್ ಟೈಪ್, ವಾಟ್ ಡಸ್ ದಿಸ್ ಕಂಟೈನ್ಸ್, ಇದರಲ್ಲಿ ಏನಿದೆ ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಹೇಗೆ ಕೊಡಬೇಕು? ದಿಸ್ ಕಂಟೈನ್ಸ್ ಶುಗರ್, ಅಥವಾ ದಿಸ್ ಬಾಕ್ಸ್ ಕಂಟೈನ್ಸ್ ಶುಗರ್, ಅಥವಾ ಯಾವ್ದಾದ್ರು ಏನಾದ್ರೂ ವಸ್ತುದಲ್ಲಿ ಏನಾದ್ರೂ ಇದ್ದು ಯಾರಾದ್ರೂ ಕೇಳಿದ್ರೆ ಅದನ್ನ ಕಂಟೈನ್ ಅಂತ ಉಪಯೋಗಿಸಿ ಉತ್ತರ ಕೊಡ್ಬೋದು ನೀವು. ಓಕೆ, ಪ್ರಾಕ್ಟೀಸ್ ಕ್ವಶನ್ಸ್ ನೋಡೋಣ ಬನ್ನಿ. ಸೊ ವಾಟ್ ಡು ಪುಲಾವ್ ಕಂಟೈನ್ಸ್, ಪುಲಾವ್ ಅಲ್ಲಿ ಏನಿದೆ? ವಾಟ್ ಡು ಟೆಸ್ಟ್ ಪೇಪರ್ ಕಂಟೈನ್ಸ್, ಟೆಸ್ಟ್ ಪೇಪರ್ ಅಲ್ಲಿ ಏನಿದೆ? ಸೊ ಇದಕ್ಕೆ ಉತ್ತರ ಕೊಡಿ, ಬುಕ್ಕಲ್ಲಿ ಬರ್ಕೊಳ್ಳೋದು ಮರಿಬೇಡಿ, ಇದು ನಿಮ್ಗೆ ಪ್ರಾಕ್ಟೀಸಿಗೋಸ್ಕರ. ಓಕೆ, ನೆಕ್ಸ್ಟ್ ವರ್ಬ್ ಕಾಸ್ಟ್. ಕಾಸ್ಟ್ ಅಂದ್ರೆ ಮೂಲ್ಯ, ಕಾಸ್ಟ್ ಅಂದ್ರೆ ಮೂಲ್ಯ. ಇವಾಗ ನೋಡಿ ಸೆಂಟೆನ್ಸಸ್. ದ ಕಾಸ್ಟ್ ಆಫ್ ದ ಡ್ರೆಸ್ is 200 rupees. The cost of house is in our budget. Cost of studies is very high. ಈ ಮೂರರಲ್ಲೂ ಬೇರೆ ಬೇರೆ ಟೈಪ್ ಅನ್ನ ಕಾಸ್ಟ್ ನ ಉಪಯೋಗಿಸಿದ್ದಾರೆ. ದ ಕಾಸ್ಟ್ ಆಫ್ ದ ಡ್ರೆಸ್ is 200 rupees, ಇದು ಡೈರೆಕ್ಟ್, ಇದರದ್ದು ಮೂಲ್ಯ 200 ರೂಪಾಯಿ. ದ ಕಾಸ್ಟ್ ಆಫ್ ಹೌಸ್ ಇಸ್ ಇನ್ ಅವರ್ ಬಡ್ಜೆಟ್, ಈ ಕಾಸ್ಟ್, ಈ ಮೂಲ್ಯ ನಮ್ಮ ಬಡ್ಜೆಟ್ ಅಂದ್ರೆ ನಾವು ಕೊಡ್ಬೋದು, ಈ ದುಡ್ಡು ನಾವು ಇದಕ್ಕೆ ಕೊಡ್ಬೋದು, ಅವಾಗ ಕಾಸ್ಟ್ ಅನ್ನ ಉಪಯೋಗಿಸ್ತೀವಿ. ಆಮೇಲೆ ದ ಕಾಸ್ಟ್ ಆಫ್ ಸ್ಟಡೀಸ್ ಈಸ್ ವೆರಿ ಹೈ, ಈ ಕಾಲೇಜಲ್ಲಿ ಓದ್ಬೇಕಂದ್ರೆ ತುಂಬಾ ಜಾಸ್ತಿ ದುಡ್ಡು ಪೇ ಮಾಡಬೇಕು ಅಂತ ಹೇಳ್ಬೇಕಾದ್ರೆ ಕಾಸ್ಟ್ ಅನ್ನೋ ಪದನ ಉಪಯೋಗಿಸ್ತೀವಿ ನಾವು. ಈಗ ಯಾವ ಟೈಪ್ ಕ್ವಶನ್ಸ್ಗೆ ಈ ಉತ್ತರ ಕೊಡಬೇಕು ಅಂತ ನೋಡೋಣ ಬನ್ನಿ. ಕ್ವಶನ್ ಟೈಪ್ ನೋಡಿ. ವಾಟ್ ಈಸ್ ದ ಕಾಸ್ಟ್ ಆಫ್ ಪೆನ್? ಕ್ಯಾನ್ ಐ ಅಫೋರ್ಡ್ ದಿಸ್ ಪೆನ್? ಹೌ ಮಚ್ ಈಸ್ ದಿಸ್ ಪೆನ್? ಸೊ ಇದಕ್ಕೆ ಉತ್ತರ ಹೇಗೆ ಬರಿಬೇಕು ಬನ್ನಿ ನೋಡೋಣ. ಈ ಕ್ವಶನ್ಸ್ಗೆ ಉತ್ತರ ಹೇಗೆ ಕೊಡ್ಬೇಕಂತ ನೋಡೋಣ. ವಾಟ್ ಈಸ್ ದ ಕಾಸ್ಟ್ ಆಫ್ ಪೆನ್ ಗೊತ್ತಲ್ಲ, ದ ಕಾಸ್ಟ್ ಆಫ್ ಪೆನ್ ಈಸ್ 10 rupees, ಇದು ಡೈರೆಕ್ಟ್ ಉತ್ತರ ಆಯ್ತು. ಇವಾಗ ಯಾರಾದ್ರೂ ಕೇಳಿದ್ರೆ ಕ್ಯಾನ್ ಐ ಅಫೋರ್ಡ್ ದಿಸ್ ಪೆನ್, ನಾನು ತಗೊಬಹುದಾ ಈ ಪೆನ್ನು? ಎಸ್, ಇಟ್ಸ್ ಕಾಸ್ಟ್ ಇಸ್ ಲೆಸ್, ಇದ್ರ ಕಾಸ್ಟ್ ಕಡಿಮೆ ಇದೆ, ನೀನು ತಗೊಬಹುದು. ಹೌ ಮಚ್ ಇಸ್ ದಿಸ್ ಪೆನ್, ಈ ಪೆನ್ ಎಷ್ಟಿರ್ಬೋದು? ದಿಸ್ ಪೆನ್ ಕಾಸ್ಟ್ ಇಸ್ 10 rupees. ಸೊ ಹೀಗೆ ಮೂರ್ ವೇ ಅಲ್ಲಿ ನೀವು ಕಾಸ್ಟ್ ಅನ್ನೋ ಪದನ ಉಪಯೋಗಿಸಬಹುದು. ಬನ್ನಿ ಪ್ರಾಕ್ಟೀಸ್ ಕ್ವಶನ್ಸ್ ನೋಡೋಣ ನಿಮ್ಗೋಸ್ಕರ. So how much this dress cost? Can I afford this dress? How much is this dress? ಸೊ ಈ ಮೂರಕ್ಕೂ ಆನ್ಸರ್ಸ್ ನಾನು ಪ್ರೀವಿಯಸ್ಲಿ ಹೇಳಿದ್ದೀನಿ ಹೇಗೆ ಉತ್ತರ ಕೊಡಬೇಕು. ಸೊ ನೀವು ಪ್ರಾಕ್ಟೀಸ್ ಮಾಡಿ, ಇದನ್ನ ನಿಮಗೆ ಜ್ಞಾಪಕ ಇರುತ್ತೆ. ಸೊ ಐ ಹೋಪ್ ನಿಮ್ಗೆ ಈ 5 ವರ್ಬ್ಸ್ ಅಂದ್ರೆ ಸ್ಟೇಟಿವ್ ವರ್ಬ್ಸ್, ಇದರಲ್ಲಿ ಏನು ಕೆಲಸ ಇಲ್ಲ, ಬರೀ ಒಬ್ರದ್ದು ವರ್ಣನೆ ಮತ್ತೆ ನಂದು ಅಂತ ಹೇಳೋದಕ್ಕೆ ಈ ವರ್ಬ್ಸ್ ನಾವು ಉಪಯೋಗಿಸಿದೀವಿ. ಸೊ ಇದೆಲ್ಲ ನಿಮಗೆ ಅರ್ಥ ಆದ್ರೆ ಇದನ್ನ ನೀವು ಪ್ರತಿದಿನಾನು ಮಾತಾಡ್ಬೇಕಾದ್ರೆ ಇದನ್ನ ಉಪಯೋಗಿಸಿ, ಅದು ನಿಮ್ಮ ತಲೆಯಲ್ಲಿ ಉಳ್ಕೊಳತ್ತೆ. ಓಕೆ, ಸೊ ಇವಾಗ ಒಂದ್ಸಲ ರಿವೈಂಡ್ ಮಾಡೋಣ ಯಾವ ವರ್ಬ್ಸ್ ನಾವು ಓದಿದೀವಿ. ಹ್ಯಾವ್ ಅಂದ್ರೆ ಇದೆ, ಬಿಲಾಂಗ್ ಅಂದ್ರೆ ಸೇರಿದೆ, ಕನ್ಸಿಸ್ಟ್ ಅಂದ್ರೆ ಒಳಗೊಂಡಿದೆ, ಕಂಟೈನ್ಸ್ ಅಂದ್ರೆ ಒಳಗೊಳ್ಳ, ಕಾಸ್ಟ್ ಅಂದ್ರೆ ಮೂಲ್ಯ. ಸೊ ಇದೆಲ್ಲ ನಾನು ನಿಮಗೆ ಫೋಟೋಸ್ ಮೂಲಕ ಪ್ರತಿಯೊಂದನ್ನ ಡೀಟೇಲ್ ಆಗಿ ಅರ್ಥ ಮಾಡಿಸಿದ್ದೀನಿ. ಇದರಲ್ಲಿ ಕೊಟ್ಟಿರೋ ಹೋಮ್ವರ್ಕ್ ಅನ್ನ ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ ವರ್ಡ್ಸ್ ನಿಮ್ಮ ತಲೆಯಲ್ಲಿ, ಈ ವೆಕ್ಯಾಬ್ಲರಿ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಆ ಕಾರಣಕ್ಕೆ ನೀವು ಪ್ರತಿಯೊಂದು ಡೀಟೇಲ್ ಆಗಿ ಬರಿಬೇಕು, ಹೋಮ್ವರ್ಕ್ ಬರಿಬೇಕು. ಸೊ ಮಿಕ್ಕಿರೋ ಸ್ಟೇಟಿವ್ ವರ್ಬ್ಸ್ ಮೆಜರ್ಮೆಂಟ್ಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಸ್ವಲ್ಪ ಪೊಸೆಷನ್ಗೆ ಸಂಬಂಧಪಟ್ಟಿದ್ದನ್ನ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ರಿಮೈನಿಂಗ್ ವಿಡಿಯೋಸ್ ವರ್ಬ್ ಮೇಲೆ ಮತ್ತೆ ನೌನ್ಸ್ ಮೇಲೆ ಮಾಡಿದೀವಲ್ವಾ, ಅದನ್ನ ನೀವು ನೋಡೋದು ಮರಿಬೇಡಿ. ಅದರಲ್ಲೂ ನಾವು ತುಂಬಾ ಕೊಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬೆಲ್ ಐಕನ್ ಅನ್ನ ಹಿಟ್ ಮಾಡೋದು ಮರಿಬೇಡಿ. ಹೀಗೆ ನಿಮ್ಗೋಸ್ಕರ ನಾನು ವಿಡಿಯೋಸ್ ತರ್ತಾ ಇರ್ತೀನಿ, ನಿಮ್ಮ ನಾಲೆಜ್ ಅನ್ನ ಅಪ್ಡೇಟ್ ಮಾಡ್ತೀನಿ. ನಾನು ಎಷ್ಟಾಗ್ಬೋದು ಅಷ್ಟು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಥ್ಯಾಂಕ್ ಯು ನಮ್ಮ ವಿಡಿಯೋ ನೋಡೋದಕ್ಕೆ.